ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಖಂಡಿಸಿ ಯುವ ಕರ್ನಾಟಕ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಯಿತು. ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಮೂಲಕ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಖಾಲಿ ಬಿಂದಿಗೆಗಳನ್ನು ಪ್ರದರ್ಶಿಸುವ ಮೂಲಕ ಪ್ರತಿಭಟನೆ ನಡೆಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯ ಕಾರ್ಯಕರ್ತರು ರಾಜ್ಯದಲ್ಲಿ ಕುಡಿಯುವ ನೀರು ಹಾಗೂ ಕೃಷಿಗೆ ಅಗತ್ಯ ಇರೋ ನೀರಿನ ಕೊರತೆ ಎದುರಾಗಿದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವುದಕ್ಕೆ ಆದೇಶಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕ್ರಮ ಖಂಡನೀಯ. ರಾಜ್ಯ ಸರ್ಕಾರವು ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕು. ರಾಜ್ಯದ ನೀರಿನ ಸಂಪನ್ಮೂಲಗಳ ಬಳಕೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಕಾವೇರಿ ನೀರು ಬಿಡುಗಡೆ ಆದೇಶವನ್ನ ಮರುಪರಿಶೀಲಿಸಿ ರಾಜ್ಯದ ಹಿತವನ್ನ ಕಾಪಾಡಬೇಕು ಅಂತ ಆಗ್ರಹಿಸಿದರು. ಈಗಾಗಲೇ ಚಾಮರಾಜನಗರ ಬರಪೀಡಿತ ಜಿಲ್ಲೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಬೇಕಿತ್ತು. ಇಂಥ ಸಂದರ್ಭದಲ್ಲಿ ಒಂದು ಬರೆ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಮತ್ತೊಂದು ಬರೆ. ಅದೇನು ಬರೆ ಅಂದರೆ ಈಗ ತಮಿಳುನಾಡಿಗೆ 4 ಇಲ್ಲಿ ನಮ್ಮ KRS ಡ್ಯಾಮಲ್ಲಿ 12 TMC ನೀರಿದೆ. 6 TMC ನೀರು ಉಪಯೋಗಕ್ಕೆ ಬರಲ್ಲ. ಇನ್ನು 6 TMC ನೀರಿದೆ. ಅದರಲ್ಲಿ 4 TMC ನೀರು ಕೊಟ್ಬಿಟ್ರೆ 1 TMCಯಿಂದ 4 ಜಿಲ್ಲೆಯವರು ಹೇಗೆ ಬಳಸ್ಕೋಬೇಕು? ತಮಿಳ್ನಾಡು ಇದಕ್ಕೆ ಬೆಂಗಳೂರಿಗೆ ಕೊಡವ, ಇಲ್ಲ ಮಂಡ್ಯಕ್ಕೆ ಕೊಡವ, ಇಲ್ಲ ನಮ್ಮದು ಜಿಲ್ಲೆಯಲ್ಲಿ ಬಳಸವ? ಹೇಳಿ. ಇದ್ಯಾಕೆ ಕನ್ನಡಿಗರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತೈತೆ? ಇಲ್ಲಿ ಅವರು ತಮಿಳ್ನಾಡವರು ವ್ಯವಸಾಯಕ್ಕೆ ಅಂತ ಹೇಳ್ಬಿಟ್ಟು 4 TMC ಕೇಳ್ತಾ ಇದ್ದಾರೆ. ಸ್ವಾಮಿ, ನಾವು ಕೇಳ್ತಿರೋದು ನಮ್ಮ ಕುಡಿಯೋಕ್ಕೆ ನೀರಿಲ್ಲ, ನಮ್ಮಲ್ಲೇ ಬರಗಾಲ, ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಈ ಸಂದರ್ಭದಲ್ಲಿ ಬರ ಪೀಡಿತರ ಜಿಲ್ಲೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟು ತಾವು ಅನುದಾನನ ಕೊಡಬೇಕು. ಈ ಸಂದರ್ಭದಲ್ಲಿ ತಾವೇ ನಮ್ಮಲ್ಲಿರೋನ ಕಿತ್ತದಿರ ಅಂದರೆ ಏನು ಅರ್ಥ ಇದ್ರದ್ದು? ಏನು ಕನ್ನಡಿಗರು ಪ್ರಶ್ನೆ ಮಾಡೋರೇ ಇಲ್ವಾ? ಯಾಕೆ ಈ ಥರ ಮಲತಾಯಿ ಧೋರಣೆ? ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ? ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ತಗೋಬೇಕು. ಕನ್ನಡಿಗರ ಪರವಾಗಿ ಹೇಗೆ ಇವರು ಮುಖ್ಯಮಂತ್ರಿಗಳು ತಮ್ಮ ತಮಿಳಿಯರ ಪರವಾಗಿ 4 TMC ನೀರನ್ನ ಕೇಳಿದಾರೋ ಹಾಗೆ 4 TMC ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ತಾವು ಧ್ವನಿ ಎತ್ತಬೇಕು. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನಮ್ಮದು ಕೇಂದ್ರ ಸರ್ಕಾರದಿಂದ ನಮಗೆ ಮಲತಾಯಿ ಧೋರಣೆ ಹೇಗಾಗಿದೆ ಅಂದರೆ, ನಮ್ಮಲ್ಲೇ ನಾವು ಎಲ್ಲ ಡ್ಯಾಮು ಕಬಿನಿ ಆಗಿರ್ಬೋದು, KRS ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಯಾವ ಡ್ಯಾಮಲ್ಲೂ ನೀರಿಲ್ಲ. ಒಂದು ನಿಯೋಗನ ಕಳಿಸ್ಬೇಕಿತ್ತು ಇಲ್ಲಿಗೆ ಕರ್ನಾಟಕಕ್ಕೆ. ಅವ್ರ ಡ್ಯಾಮ್ಗಳಲ್ಲಿ ನೀರಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಕಳಿಸ್ಬೇಕಿತ್ತು. ಆದರೆ ಯಾವ ನಿಯೋಗನೂ ಕಳಿಸಿಲ್ಲ, ಯಾವ ಅರ್ಜಿನೂ ಹಾಕಿಲ್ಲ, ಎಲ್ಗೂ ಒಂದು ಮಾಹಿತಿ ಕೊಡದೆ ಏಕಾಏಕಿ 4 TMC ನೀರನ್ನ ತಮಿಳುನಾಡಿಗೆ ಕೊಟ್ಬಿಡಿ ಅಂತ ಆದೇಶ ಮಾಡ್ತಾರಲ್ಲ, ಈ ಆದೇಶನ ಧಿಕ್ಕರಿಸಿ ಇವತ್ತು ಯುವ ಕರ್ನಾಟಕ ವೇದಿಕೆ ಜಿಲ್ಲಾ ಘಟಕ ಹಾಗೂ ಯಳಂದೂರು ನಗರ ಘಟಕ ಇವತ್ತು ಒಂದು ಧ್ವನಿ ಗೂಡಿಸೋ ಕೆಲಸ ಮಾಡಿದೆ. ಇನ್ನು ಮುಂದಕ್ಕೇನು ಮಾಡುತ್ತೆ? ಏನಾದ್ರು 13ನೇ ತಾರೀಕು ಒಳಗಡೆ 15 ದಿವಸ ದಿನ 350 ಕ್ಯೂಸೆಕ್ ಹೇಳಿದ್ರಲ್ಲ, ಇದೇನಾದ್ರು ನಿಂತು ಹೋದ್ರೆ ಮುಂದಿನ ದಿನಗಳಲ್ಲಿ ಒಂದು ಕರ್ನಾಟಕ ಬಂದ್ ಮಾಡುವ ಮುಖಾಂತರ, ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಮಾಡುವ ಮುಖಾಂತರ, ಇಡೀ ಕರ್ನಾಟಕ ಸ್ತಬ್ಧ ಮಾಡುವ ಮುಖಾಂತರ, ವಾಹನಗಳನ್ನು ಸ್ತಬ್ಧ ಮಾಡುವ ಮುಖಾಂತರ, ಅಂಗಡಿ ಮುಂಗಟ್ಟುಗಳನ್ನು ಸ್ತಬ್ಧ ಮಾಡುವ ಮುಖಾಂತರ ಬೃಹತ್ತಾದ ಪ್ರತಿಭಟನಾ ಯುವ ಕರ್ನಾಟಕ ವೇದಿಕೆ ಹಮ್ಮಿಕೋಬೇಕಾಗುತ್ತೆ ಮಾಧ್ಯಮದ ಮುಖಾಂತರ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ಈಗಲಾದ್ರೂ ಬಾಯ್ ಬಿಡಿ, ಈಗಲಾದ್ರೂ ಕೆಲಸ ಮಾಡಿ. ನಿಮ್ನ ಕುಣಿಸಿರೋದು ರಾಜ್ಯದ ಜನತೆಗೆ ಸೇವೆ ಮಾಡಲಿ ಅಂತ. ಇವತ್ತು ರೈತರು ಕುಣಿಸಿರೋದು ರೈತರ ಪರವಾಗಿ ನಿಮ್ಮ ಧ್ವನಿ ಇರಲಿ ಅಂತ. ಏನು ಮಾಡ್ತಿದ್ದೀರ ನೀವು? ಏನು ಕೊಡ್ತಾ ಇದ್ದೀರಾ ಅವ್ರಿಗೆ? 4 TMC ಕನ್ನಡಿಗರು ನಿಮ್ಮ ಪರವಾಗಿದ್ದೀರ ಸ್ವಾಮಿ. ಮೇಕೆದಾಟಕ್ಕೆ ಅಲ್ಲಿ ಕಟ್ಟಕ್ಕೆ ಕೊಡಲ್ಲ, ನೀರು ಬಿಡ್ತೀರಾ. ಇಲ್ಲಿ ಕನ್ನಡಿಗರಿಗೆ ನೀರಿಲ್ಲ. ಪ್ರತಿ ಬಾರಿ ಇಂಥ ಅನ್ಯಾಯ ಯಾಕೆ? ನಮ್ಮ ಕನ್ನಡಿಗರಿಗೆ ಯಾಕೆ ಈ ಥರ ಅನ್ಯಾಯ? ಯಾಕೆ ಈ ಥರ ಮಲತಾಯಿ ಧೋರಣೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾನು ಇವತ್ತು ಪಂಜಿನ ಮೆರವಣಿಗೆ ಮಾಡೋ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ.